ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಗಳಾಗಿದ್ದಾರೆ. ಅವರು ಟೈಮ್ ಇಂಪಾರ್ಟೆಂಟು. ಅವರು ಯಾವತ್ತಾರ ನಿಗದಿ ಮಾಡಲಿ, ನಾವು ಹೋಗಿ ಚರ್ಚೆ ಮಾಡ್ತೀವಿ. ಈ ಪಾಪದ ಕೂಸು ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು, ಇದನ್ನು ಬೇರೆಯವ್ರ ಮೇಲೆ ಹೊಡ್ತಕ್ಕಂಥ ಪ್ರಯತ್ನ ಯಾತಕ್ಕೋಸ್ಕರ ಕುಮಾರಸ್ವಾಮಿ ಅವ್ರು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಅವರು ಚರ್ಚೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ರಾಮನಗರದಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ತೀವಿ, ಬೈರಮಂಗಲದಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ತೀವಿ, ಬಿಡದಿಲ್ ಬೇಕಾದ್ರೂ ಚರ್ಚೆ ಮಾಡ್ತೀವಿ. ಅವರೇ ದಿನಾಂಕ ಮತ್ತು ಟೈಮ್ ನಿಗದಿ ಮಾಡಲಿ, ನಾವೆಲ್ಲ ಬಂದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕೆ ನಾವು ಸಿದ್ಧ ಇದ್ದೀವಿ. ನೀವು ಹೇಳ್ತೀರಾ 2007ರಲ್ಲಿ ಅವರೇ ಇದು ಚಾಲನೆ ಕೊಟ್ಟಿದ್ದು, ನಾನು ಅದಕ್ಕೆ ಆ ಚರ್ಚೆ ಆಗಬೇಕು. ಹೋರಾಟ ಮಾಡ್ತಾರಲ್ಲ, ಈ ಪಾಪದ ಕೂಸು ಯಾರ್ದು ಅಂತ ಜನಕ್ಕೆ ಗೊತ್ತಾಗಬೇಕು. ನೋಡ್ರಿ, ಜನನ ಒಂದು ಸರಿ ಮೋಸ ಮಾಡ್ಬೋದು, 2 ಸರಿ ಮೋಸ ಮಾಡ್ಬೋದು, ಯಾವಾಗಲೂ ಮೋಸ ಮಾಡೋಕ್ಕಾಗಲ್ಲ. ಭಾಳ ನೈಸಾಗಿ ಮಾತಾಡಿಕೊಂಡು ಒಂದೊಂದು ಸರಿ ಒಂಥರ ಹೇಳಿಕೆ ಕೊಟ್ಕೊಂಡು ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ಥರ ಹೇಳಿಕೆ ಕೊಡ್ತಾರೆ. ಮೊನ್ನೆ ಅವ್ರು ಯಾರೋ ಸ್ಟ್ರೈಕ್ ಮಾಡ್ತಾಯಿದ್ರೆ ನಾನೇ ಅಕ್ವೈರ್ ಮಾಡಿಸಿದ್ದೆ, ನಮ್ಮ ತಾಯಂದಿರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು 40% ಡೆವಲಪ್ಡ್ ಏರಿಯಾದಲ್ಲಿ ಕೊಡ್ತೀವಿ ಅಂತ, ನಾವು 50% ಕೊಡ್ತಾ ಇದ್ದೀವಪ್ಪ. ಅವರೇ ಹೇಳಿರೋದು 40% ಕೊಡ್ತೀವಿ ಅಂತ. ಈಗ ಹೋಗಿ ಜನಗಳಿಗೆ ಸುಮ್ಮನೆ ಟೋಪಿ ಹಾಕೋ ಕೆಲಸ ಮಾಡ್ತಾವ್ರೆ. ನಾನು ಹೇಳೋದೇನಂದ್ರೆ ಚರ್ಚೆಗೆ ಅವರೇ ಕರೆದಿರೋದ್ರಿಂದ ನಾವು ಸಿದ್ಧ ಇದ್ದೀವಿ. ಅವರು ಟೈಮು, ಜಾಗ, ಸ್ಥಳ ಎಲ್ಲ ನಿಗದಿ ಮಾಡಲಿ, ನಾವು ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀವಿ. 1 ಇಂಚು ಭೂಮಿನೂ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ಅಕ್ವೈರ್ ಮಾಡಿದ್ದು ಯಾಕೆ ಅವರು? 1 ಇಂಚ್ ತಗೊಳ್ಳಲ್ಲ, ಇದು ಜಮೀನೆಲ್ಲ ತಗೋತಾರೆ. ಆದರೆ ಅಕ್ವೈರ್ ಮಾಡಿದವ್ರು ಯಾರು? 1 ಇಂಚ್ ಭೂಮಿ. ಈ ಕಮಿಟ್ಮೆಂಟ್ ಇರೋರು ಅವರು 2ನೇ ಸರಿ ಮುಖ್ಯಮಂತ್ರಿ ಆದಾಗ ಬಿಡ್ಬೋದಾಗಿತ್ತಲ್ಲ. ಈ ಜನನೇ ಹೋಗಿ ಕೇಳ್ಕೊಂಡ್ರಲ್ಲ, ಬೈರಮಂಗಲದ ಕ್ರಾಸ್ನಲ್ಲಿ ಕೇಳ್ಕೊಂಡ್ರು, ಕಂಚಗಾರ್ನಲ್ಲಿ ಕ್ರಾಸ್ನಲ್ಲಿ ಕೇಳ್ಕೊಂಡ್ರು. ಅಲ್ಲಿ ಹೋಗಿ ಕೇಳಿದಾಗ ನನ್ನ ಕನ್ಸಂದು ಯೋಜನೆ ಇದು, ನಾನು ಮಾಡ್ತೀನಿ, ಸುಮ್ಮನೆ ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತಂದವ್ರು ಯಾರು? ನಾವಾ? ಇದೆಲ್ಲ ಚರ್ಚೆ ಆಗಲಿ. ಅಕ್ವೈರ್ ಮಾಡಿಸಿದ್ದು ಯಾಕೆ? ಅಕ್ವೈರ್ ಮಾಡಿದ್ಮೇಲೆ ಅವ್ರು 2ನೇ ಸರಿ ಮುಖ್ಯಮಂತ್ರಿ ಆದರು. ಏನೋ ಆಯಿತು, ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಏನೋ ಆಗಲಿಲ್ಲಪ್ಪ, ಏನೋ ಆಗೋಯ್ತು ಅನ್ನೋಕ್ಕೆ 2ನೇ ಸರಿ ಮುಖ್ಯಮಂತ್ರಿ ಆದರು. 2ನೇ ಸರಿ ಮುಖ್ಯಮಂತ್ರಿ ಆದಾಗ ಈಗಿರೋ ಮಾಜಿ ಶಾಸಕರಾಗಿದ್ದರು. ಅವಾಗ ಯಾಕೆ ಇವತ್ತು ತೋರಿಸ್ತಕ್ಕಂಥ ಕಮಿಟ್ಮೆಂಟ್ ಅವತ್ತು ಯಾಕೆ ಅವ್ರು ತೋರಿಸ್ತಿಲ್ಲ? ಅವತ್ತು ಬಿಡ್ಬೋದಾಗಿತ್ತಲ್ಲ. ಇವರಿಬ್ಬರು ಇದ್ರಲ್ಲ, ಅವರೇ ಮುಖ್ಯಮಂತ್ರಿಗಳು, ಇವರೇ ಶಾಸಕರು. ಆ ಭಾಗದಲ್ಲಿ ಇಬ್ಬರು ಇದ್ರಲ್ಲ, ಬಿಡ್ಬೋದಾಗಿತ್ತಲ್ಲ. ಅದನ್ನು ಸುಮ್ಮನೆ ಜನಗಳಿಗೆ ಟೋಪಿ ಹಾಕೋದು, ಜನಗಳನ್ನ ಮರಳು ಮಾಡೋ ಕೆಲಸ ಬೇಡ. ಚರ್ಚೆಗೆ ನಾವು ಬದ್ಧ ಇದ್ದೀವಿ, ಸಿದ್ಧ ಇದ್ದೀವಿ. ನಾನು ಹಂಗೂ ಆ 1,000 ಎಕರೆ ಅಕ್ವೈರ್ ಮಾಡಿದ್ರು KEDB ಇಂದ. ಅವಾಗ ನಾನು ಗಲಾಟೆ ಮಾಡಿದೆ. ಅವಾಗ ನಮ್ಮ ಜನ ಯಾರು ಸ್ಪಂದಿಸ್ತಿಲ್ಲ. ಮತ್ತು ಇದೇ ಅವತ್ತು ಶಾಸಕರಾಗಿದ್ರು, ಮಾಜಿ ಶಾಸಕರು, ಅವತ್ತು ಬಂದು ನನ್ನ ಜೊತೆ ನಿಂತ್ಕೊಂಡು ಅವತ್ತು ನಿಲ್ಸಿದ್ರೆ ಬಹುಶಃ ಇದು ನಿಲ್ತಿತ್ತೋ ಏನೋ. ಜನಗಳಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಗ ಚರ್ಚೆ ಕರೆದ್ರೆ ನೀವು ಹೋಗ್ತಾರಾ ಸರ್? ನಾವೇ ರೆಡಿ. ನಮ್ಮ ನಾಯಕರನ್ನು ಅವ್ರು ಯಾರನ್ನ ಕರ್ಕೊಂಬಂತಾರೆ ಅವ್ರು ಕರ್ಕೊಂಬತ್ತೀವಿ ಚರ್ಚೆಗೆ. ಬಟ್ ಚರ್ಚೆ ಆಗಬೇಕಿದು. ಪಲಾಯನವಾದ ಬೇಡ, ಹೇಳ್ಬಿಟ್ಟು ಹಿಟ್ ಅಂಡ್ ರನ್ ಕೇಸ್ ಬೇಡ. ಈ ಚರ್ಚೆ ಆಗಬೇಕು. ಚರ್ಚೆ ಜನಕ್ಕೆ ಗೊತ್ತಾಗಬೇಕು. ಯಾರ ಕಾಲದಲ್ಲಿ ಆಯಿತು, ಯಾರು ಮಾಡಿದ್ರು, ಏನಾಯಿತು, ಇದು ಸತ್ಯ ಜನ ಆಚೆ ಕಡೆ ಬರಲಿ. ನಾವು ಗೋಸುಂಬೆ ನಾಟಕ ಆಡೋದು ಬೇಡ. ನಾವೆಲ್ಲ ರಾಜಕಾರಣಿಗಳು ನಾವು ಗೋಸುಂಬೆ ನಾಟಕ ಆಡೋದು ಬೇಡ. ಜನಗಳಿಗೆ ಒಂದ್ಸರಿ ಒಂಥರ ಮಾತಾಡೋದು, ಇನ್ನೊಂದ್ಸರಿ ಇನ್ನೊಂಥರ ಮಾತಾಡೋದು ಬೇಡ. ಇದು ಯಾರು ಮಾಡಿದ್ರು, ಯಾರ ಕಾಲದಲ್ಲಿ ಆಯಿತು, ಅವ್ರಿಗೆ ಅವಕಾಶ ಸಿಕ್ಕಿದಾಗ ಯಾಕೆ ಅದನ್ನು ಬಿಡಲಿಲ್ಲ, ಎಲ್ಲೋ ಝೋನ್, ಅದು ರೆಡ್ ಝೋನ್ ಯಾಕೆ ಮಾಡಿಸಿದ್ರು, ರೆಡ್ ಝೋನಿಂದ ಏನೇನು ಅನಾಹುತ ಆಯಿತು, ಇವೆಲ್ಲ ಚರ್ಚೆ ಆಗಲಿ. ಚರ್ಚೆಗೆ ನಾನು ಸಿದ್ಧ ಇದ್ದೀವಿ. ನಾವು ಅವರು ಯಾರನ್ನ ಕರ್ಕೊಂಬಂದ್ರು ಕರ್ಕೊಂಬತ್ತೀವಿ. ನಾವು ಯೋಜನೆ ಯಾವ ನಾಯಕರು ಕರ್ಕೊಂಬಂದ್ರು ಕರ್ಕೊಂಬಂದು ಚರ್ಚೆ ಯೋಜನೆ ಪೂರ್ಣಗೊಳಿಸ್ತೀರಾ ಸರ್? ಆಗ್ತದೆ, ಅದ್ರ ಪಾಡ್ಗದ ಆಗ್ತದೆ. ಥ್ಯಾಂಕ್ಸ್. ಅಷ್ಟೇ. ಅನಂತ